ಬೇಗನೆ ಮುಗಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಇವತ್ತಿನ ಹೊರಗೆ ಬಂದಿದ್ದಾರೆ. ಇನ್ನಷ್ಟು ಜೋರಾಗಿ ಬಂದು ಈ ಸಮಸ್ಯೆನ ಅಗದಿ ಪ್ರೀತಿ ವಿಶ್ವಾಸದ ಬಗೆಹರಿಸಬೇಕಾಗ್ಯದ. ಏಕಕಾಲಕ್ಕೆ ಸವದತ್ತಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಬೈಲುಗಳಾಗಿರ್ಬೋದು, ಅವ್ರನ್ನ ಕರೆಸಿ ಅವ್ರ ಜೊತೆಗೂ ಮಾತಾಡಿ ಅವ್ರಿಗೂ ಕನ್ವಿನ್ಸ್ ಮಾಡಿ ಅಲ್ಲಿ ಸಾಧ್ಯ ಇದ್ದರೆ ಎಷ್ಟು ಸಾಧ್ಯ ಇದ್ರೆ ಸರ್ಕಾರಕ್ಕೆ ಬಿಟ್ಟಂಥ ವಿಷಯ, ಅಲ್ಲಿಯ ಶಾಸಕರಿಗೆ ಬಿಟ್ಟಂಥ ವಿಷಯ, ಅದೇ ಕಾಲದಲ್ಲಿ ಜನರ ಬೇಡಿಕೆ ದೃಷ್ಟಿಯಿಂದಲೂ ಬಿಟ್ಟಂಥ ವಿಷಯ. ಇವೆಲ್ಲ ಇವು 3 ಏನದವಲ್ಲ, ಒಂದು ಬೈಲಹೊಂಗಲ, 2ನೇದಾಗಿ ಅಥಣಿ, 3ನೇದಾಗಿ ಈಗ ಹೊಸದಾಗಿ ಸವದತ್ತಿ ಸೇರಿಕೊಂಡದು. ಈ 3 ಕ್ಷೇತ್ರಗಳಲ್ಲೇ ಆಯಾ ರಾಜಕೀಯದಿಂದ ಗೆದ್ದಿದ್ರು ಮತ್ತೆ ಯಾವ ಕಾರಣಕ್ಕೆ ಗೆದ್ದಿದ್ರು ಅನ್ನೋದನ್ನು ಸಹಿತ ಇವತ್ತು ಅಭ್ಯಾಸ ಮಾಡಬೇಕಾಗ್ಯದ. ಅದೇನೋ ಆಗಲಿ, ಈ ಹೊಸದಾಗ್ಯದಂಥ ಈ 3 ಜಿಲ್ಲೆಗಳ ಘೋಷಣೆ ಮಾಡಬೇಕು ಜೊತೆಗೆ ಅಂತನ್ನುವಂಥ ಜಿಲ್ಲೆ ವಿಭಜನೆ ಮಾಡೋದಾದ್ರೆ 3 ಹೊಡೀರಿ, ಮಾಡಿರಿ, ಎಲ್ಲನೂ ಮಾಡಿರಿ, 3 ಮಾಡಿರಿ, 4 ಮಾಡಿ, ನಮ್ಮನ್ನು ಮಾಡಿರಿ ಅನ್ನುವಂಗೆ ಮಾತಾಡೋದನ್ನು ಗಮನಿಸಿದಾಗ ಮೂಲವಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆಗೋದು ತಪ್ಪಿ ಹೋಗ್ಬೋದಾ ಅಂತೇಳಿ. ಸಪೋಸ್ ಏನಾದರೂ ಡಿಸೆಂಬರ್ 31 ದಾಟಿ ಹೋಯ್ತು ಅಂದರೆ ಮುಂದೆ ಯಾವಾಗ ಇವು ಜಿಲ್ಲೆ ಆಗೋದು? ಅಷ್ಟರೊಳಗೆ ಎಲ್ಲ 15 ತಾಲೂಕು ಆಗಿದ್ದಾವೆ. ಈಗ 15 ತಾಲೂಕು ಜಿಲ್ಲೆ ಆಗಲಿ ಅಂತ ಬಯಸಿದ್ರೆ ಹೆಂಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಯಾವುದೇ ಸಮಸ್ಯೆನ ನಾವು ಎಷ್ಟು ಹೆಚ್ಚು ಬಿಟ್ಕೋತ ಹೋಗ್ತೀವಿ, ಅದು ಬೆಳೀತಾ ಹೋಗ್ತಾ ಇರ್ತದೆ. ಆದ್ದರಿಂದ ಈಗ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾವಿನ ಮತ್ತೊಂದು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ, ಏನೋ ಆಗಲಿ ಇನ್ನೂ ಭರವಸೆದ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಲ್ಲೇ ನಮ್ಮ ಜಿಲ್ಲೆ ಆಗ್ತದೆ ಅಂತೇಳಿ. ಅದು ಆಗಲಿ ಅನ್ನೋದು ಬಗ್ಗೆ ಎಲ್ಲರೂ ಏನಾಗ್ತದೆ ನೋಡೋಣ. ಒಟ್ಟು ಡೆವಲಪ್ಮೆಂಟ್ ಮಾತ್ರ ನಿಮ್ಮ ಜೊತೆ ಹಂಚ್ಕೋಬೇಕಾಗಿ ಜನರ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈಗ ಹೊಸದಾಗಿ ಮತ್ತು ಇವು ನಮ್ಮ 3 ಜಿಲ್ಲೆ ಆಗಿರುತ್ತೆ. ಒಂದು ಮೊದಲನೇದಾಗಿ ಬೈಲಹೊಂಗಲ, 2ನೇದಾಗಿ ಅಥಣಿ, ಈಗ 3ನೇದಾಗಿ ಸವದತ್ತಿ ಕೇಳ್ತಾ ಇದ್ದಾರೆ. ಸ್ವಲ್ಪ ಇದು ಕಷ್ಟನ ಜಿಲ್ಲೆ ಆಗೋದು ಅನ್ನೋ ಸಂಶಯ ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಲ್ಲಿ ಮೂಡಲಿಕ್ಕೆ ಶುರುವಾಗ್ಯದ. ಹೀಗಾಗಿ ಎಲ್ಲರೂ ಅವರು ಚಟಪಡಿಸ್ತಾ ಇದ್ದಾರೆ, ಏನಾಗ್ಬೋದು ಅಂತೇಳಿ. ನಾವು ನಿಮ್ಮೊಂದಿಗೆ ಚಟಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ತರಬೇದು ಸತ್ಯದ ಕೈಗನ್ನಡಿ ವಂದನೆಗಳು.